ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಶರಣು ಶರಣಾರ್ಥಿ. ಎನ್ನ ಕಾಯವು ನಿನಗೆ ಉನ್ನತಾಲಯವಾಯ್ತು, ಇನ್ನೆನಗೆ ಭಯವುಂಟೆ ಎಲೆಲಿಂಗವೇ. ಎನ್ನ ಕಾಯವು ನಿನಗೆ ಉನ್ನತಾಲಯವಾಯ್ತು, ಇನ್ನೆನಗೆ ಭಯವುಂಟೆ ಎಲೆಲಿಂಗವೇ. ಎನ್ನ ಕಾಲುಗಳೆರಡು ಉನ್ನತದ ಕಂಬವೈ, ಎನ್ನ ಒಡಲೆ ನಿಮಗೆ ದೇವಾಲಯ. ಎನ್ನ ಕಾಲುಗಳೆರಡು ಉನ್ನತದ ಕಂಬವೈ, ಎನ್ನ ಒಡಲೆ ನಿಮಗೆ ದೇವಾಲಯ. ಎನ್ನ ತೋಳುಗಳೆರಡು ಉನ್ನತದ ಮದನ ಕೈ, ಎನ್ನ ತೋಳುಗಳೆರಡು ಉನ್ನತದ ಮದನ ಕೈ, ಎನ್ನ ಶಿರ ಸವರ್ಣ ಕಳಶವಯ್ಯ. ಎನ್ನ ಕಾಯವು ನಿನಗೆ, ಸಾಹಿತ್ಯ ಕೇಳಿಸ್ಕೊ. ಎನ್ನ ಕಾಯವು ನಿನಗೆ ಉನ್ನತಾಲಯವಾಯ್ತು, ಇನ್ನೆನಗೆ ಭಯವುಂಟೆ ಎಲೆಲಿಂಗವೇ. ಎನ್ನ ಕಿವಿ ಕೀರ್ತಿ ಮುಖ, ಎನ್ನ ನಾಲಿಗೆ ಗಂಟೆ, ಎನ್ನ ನಯನಗಳೆರಡು ಜ್ಯೋತಿ ನಿಮಗೆ. ಎನ್ನ ಕಿವಿ ಕೀರ್ತಿ ಮುಖ, ಎನ್ನ ನಾಲಿಗೆ ಗಂಟೆ, ಎನ್ನ ನಯನಗಳೆರಡು ಜ್ಯೋತಿ ನಿಮಗೆ. ಎನ್ನ ಮುಖವೇ ದ್ವಾರ, ಎನ್ನ ದಂತವೇ ಅದಕ್ಕೆ, ಎನ್ನ ಮುಖವೇ ದ್ವಾರ, ಎನ್ನ ದಂತವೇ ಅದಕ್ಕೆ, ಮಿನುಗುತಿಹ ಮೌಕ್ತಿಕದ ಸೂಸಕಗಳು. ಎನ್ನ ಕಾಯವು ನಿನಗೆ ಉನ್ನತಾಲಯವಾಯ್ತು, ಇನ್ನೆನಗೆ ಭಯವುಂಟೆ ಎಲೆಲಿಂಗವೇ. ಎನ್ನ ಧರ ಜವಳಿಗದ, ಎನ್ನ ನಾಸಾಪುಟವು, ನನ್ನೀಂ ಸೌರಭ್ಯ ರಸಘಟಿತವು. ಎನ್ನ ಧರ ಜವಳಿಗದ, ಎನ್ನ ನಾಸಾಪುಟವು, ನನ್ನೀಂ ಸೌರಭ್ಯ ರಸಘಟಿತವು. ಚೆನ್ನಾಗಿ ಬೀಸುವ ಹೊನ್ನ ಜಾಳೇಂದ್ರವೈ, ಚೆನ್ನಾಗಿ ಬೀಸುವ ಹೊನ್ನ ಜಾಳೇಂದ್ರವೈ, ಇನ್ನುಳ್ಳ ಉಪಕರಣ ಎಂತೆಂದೆನೆ. ಎನ್ನ ಕಾಯವು ನಿನಗೆ ಉನ್ನತಾಲಯವಾಯ್ತು, ಇನ್ನೆನಗೆ ಭಯವುಂಟೆ ಎಲೆಲಿಂಗವೇ. ಎನ್ನ ಸಮತೆಯ ಜಲವು, ಎನ್ನ ಸದ್ಗುಣ ಗಂಧ, ಎನ್ನ ನಿತ್ಯತ್ವವೇ ಅಕ್ಷತೆಗಳು. ಎನ್ನ ಸಮತೆಯ ಜಲವು, ಎನ್ನ ಸದ್ಗುಣ ಗಂಧ,
ಎನ್ನ ನಿತ್ಯತ್ವವೇ ಅಕ್ಷತೆಗಳು. ಎನ್ನ ಜ್ಞಾನವೇ ಪುಷ್ಪ, ಎನ್ನ ಭಕ್ತಿಯೇ ಬೋನ. ಎನ್ನ ಜ್ಞಾನವೇ ಪುಷ್ಪ, ಎನ್ನ ಭಕ್ತಿಯೇ ಬೋನ. ಎನ್ನ ಮನವೇ ನಿಮಗೆ ಪೂಜಾರಿಯೋ. ಎನ್ನ ಕಾಯವು ನಿನಗೆ ಉನ್ನತಾಲಯವಾಯ್ತು. ಇನ್ನನಗೆ ಭಯ ಉಂಟೆ ಎಲೆಲಿಂಗವೇ. ಇಂತಪ್ಪ ಪೂಜೆಯನು ಸಂತಸದಿ ಕೈಗೊಳ್ಳುತ್ತೆ. ಕಂತು ಹರ ಶಿವ ಶರಣ ಕ್ಷರಿಲಿಂಗವು. ಇಂತಪ್ಪ ಪೂಜೆಯನು ಸಂತಸದಿ ಕೈಗೊಳ್ಳುತ್ತೆ. ಕಂತು ಹರ ಶಿವ ಷಡಕ್ಷರಿ ಲಿಂಗವು. ಮುಂತೆಯೊಳಗೆ ನಿಶ್ಚಿಂತನಾಗಿರುತ್ತಿರಲು. ಮುಂತೆಯೊಳಗೆ ನಿಶ್ಚಿಂತನಾಗಿರುತ್ತಿರಲು. ಚಿಂತೆಯುಂಟೆ ಹಲವು ಭವಭೀತಿಯ. ಎನ್ನ ಕಾಯವು ನಿನಗೆ ಉನ್ನತಾಲಯವಾಯ್ತು. ಇನ್ನನಗೆ ಭಯ ಉಂಟೆ ಎಲೆಲಿಂಗವೇ. ಇನ್ನನಗೆ ಭಯ ಉಂಟೆ ಎಲೆಲಿಂಗವೇ. ಇದು ಮುಪ್ಪಿನ ಷಡಕ್ಷರಿಗಳ ಒಂದು ಅದ್ಭುತವಾದಂತಹ ಪದ್ಯ. ಸಾಮಾನ್ಯವಾಗಿ ಮುಪ್ಪಿನ ಷಡಕ್ಷರಿಗಳ ಪದ್ಯಗಳು ತೀರಾ ಸಾಮಾನ್ಯ ಜನರಿಗೆ ಅರ್ಥ ಆಗೋದು ಸ್ವಲ್ಪ ಕಷ್ಟ. ಅದನ್ನ ಬಿಡಿಸಿ ಹೇಳಲಿಕ್ಕೆ ಗುರುಗಳ ಸಹಾಯ, ಅಧ್ಯಯನ ಮಾಡಿದವರ ನೆರವು ಬೇಕಾಗುತ್ತೆ. ಈ ಪದ್ಯವೂ ಅಷ್ಟೇ ತುಂಬಾ ಅದ್ಭುತವಾದ ಪದ್ಯ. ಅಂದ್ರೆ ಇಷ್ಟಲಿಂಗವನ್ನು ಪೂಜಿಸಿ ಪೂಜಿಸಿ ಪಕ್ವವಾದಂತಹ ಭಕ್ತ ತನ್ನ ಶರೀರದಲ್ಲಿಯೇ ಪ್ರಾಣಲಿಂಗ ಸಾಕ್ಷಾತ್ಕಾರ ಮಾಡಿಕೊಳ್ತಕ್ಕಂತಹ ಅದಕ್ಕೆ ಸಂಬಂಧಪಟ್ಟದ್ದು ಈ ಪದ್ಯ. ಆ ತತ್ವವನ್ನ ಹೇಳ್ತಾ ಇದೆ. ಇಷ್ಟಲಿಂಗ ಪೂಜೆಯಲ್ಲಿ ಹಣ್ಣಾದ ಮೇಲೆ ಉಂಟಾಗ್ತಕ್ಕಂಥ ಭಾವ ಇದು. ಸುಮ್ಮನೆ ಹಾಡು ಕಲ್ತು ಹೇಳೋದು ಬೇರೆ, ಆ ತತ್ವವನ್ನು ಅಳವಡಿಸ್ಕೊಳ್ಳೋದು ಬೇರೆ. ಈಗ ಉಳ್ಳವರು ಶಿವಾಲಯ ಮಾಡುವರು, ನಾನೇನ ಮಾಡಲಿ ಬಡವನಯ್ಯ. ದೇವ್ರು ನಂಬಲಾರ್ದವ್ರು ಕೂಡ ಹೇಳ್ಬಿಡ್ತಾರ ಅದನ್ನ. ಗೊತ್ತಾಯ್ತಲ್ಲ, ಬಸವಣ್ಣವ್ರು ಹೇಳಿದ್ದಾರೆ. ಅದು ಎಂಥ ಅದ್ಭುತವಾದಂತಹ ತತ್ವ. ಕಾರ್ಲ್ ಮಾರ್ಕ್ಸ್ಗಿಂತ ಎಷ್ಟು ಮೊದಲೇ ಬಡವರ ಪ್ರತಿನಿಧಿಯಾಗಿ ಮಾತನಾಡಿದ್ದಾರೆ ಅಂತ ಎಲ್ಲ ಹೇಳೋರು ಯಾರಪ್ಪ ಅಂದ್ರೆ ಬಡವರನ್ನು ಶೋಷಣೆ ಮಾಡಿದವರು. ಗೊತ್ತಾಯ್ತಲ್ಲ, ಇದರಿಂದ ಹೆಚ್ಚಿನ ಪ್ರಯೋಜನ ಆಗೋದಿಲ್ಲ. ಇಲ್ಲಿ ಈ ಹಾಡನ್ನು ಅಷ್ಟೇ, ಇದನ್ನ ಯಾರಿಗೂ ಹೇಳಕ್ಕೆ ಹೋಗಲ್ಲ. ಸಾಮಾನ್ಯವಾಗಿ ನಾನು ಭಾಷಣಗಳಲ್ಲಿ ಅಥವಾ ಭಾಷಣ ಬಿಟ್ಬಿಡೋಣ, ಪ್ರವಚನಗಳಲ್ಲಿಯೂ ಕೂಡ ನಾನು ಈ ಹಾಡು ಕೇಳಿಲ್ಲ. ಯಾಕಂದ್ರೆ ಅಷ್ಟು ಕಠಿಣವಾದಂತ ಅರ್ಥ, ಅಂದ್ರೆ ಸರಳವಾಗಿದೆ. ಬಿಡಿಸ್ಕೊಂಡ್ರೆ ಬಹಳ ಸರಳ ಆಗತ್ತೆ. ಹಲಸಿನ ಹಣ್ಣು ಕೊಯ್ದಂಗೆ. ಹಲಸಿನ ಹಣ್ಣು ಕೊಯ್ಯುವಾಗ ಕಷ್ಟ ಅಲ್ವಾ? ಹಲಸಿನ ಹಣ್ಣನ್ನ ನೋಡೋದಕ್ಕೆ ಕೊಯ್ಯೋದಕ್ಕೆ ಬಹಳ ಕಷ್ಟ, ತಿನ್ನೋದಕ್ಕೆ ಬಹಳ ಸರಳ. ಗೊತ್ತಾಯ್ತಲ್ವಾ? ಜೀರ್ಣಿಸೋಕೆ ಸ್ವಲ್ಪ ಕಷ್ಟ. ಹಾಗೆ ಈ ಹಾಡು ಹಲಸಿನ ಹಣ್ಣಿದ್ದ ಹಾಗೆ ಇದೆ. ಹಲಸಿನ ಹಣ್ಣಿಗಿಂತ ಇನ್ನೂ, ಯಾಕಂದ್ರೆ ಮೇಲೆ ಚುಚ್ಚೋಂಗೇನಿಲ್ಲ. ಅಂದ್ರೆ ಅಂಬಿಗರ ಚೌಡಯ್ಯನವ್ರು ಹಚ್ಚಂತಾರ, ಮಡಿವಾಳ ಮಾಚಿದೇವ್ರು ಹಚ್ಚಂತಾರ, ಚುಚ್ಚು ಹಾಗೂ ಮುಳ್ಳಿಲ್ಲ ಮೇಲೆ. ಅದಕ್ಕೆ ಹಲಸಿನ ಹಣ್ಣಿಗೆ ಹೋಲಿಕೆ ಮಾಡೋದಕ್ಕೂ ಕಷ್ಟ. ಆದ್ರೆ ಬಹಳ ಅದ್ಭುತವಾದ ಪದ್ಯ. ಎನ್ನ ಕಾಯವು ನಿನಗೆ ಉನ್ನತಾಲಯವಾಯಿತು, ಇನ್ನೆನಗೆ ಭಯ ಉಂಟೆ ಎಲೆಲಿಂಗವೇ. ಅಂದ್ರೆ ಉನ್ನತ ಅಂದ್ರೆ ಶ್ರೇಷ್ಠ.
ಅಂದ್ರೆ ಎಲ್ಲಾ ಗುಡಿಗಳನ್ನ ಕಟ್ತಾರೆ. ಈಗಂತೂ ಎಂತ ಹುಚ್ಚು ಬೆಳೆದಿದೆ ಅಂದ್ರೆ ಗುಡಿ ಕಟ್ಟಿಸ್ಬಿಟ್ಟು ಅದ್ರ ಗೋಡೆಗೆ ಚಿನ್ನದ ತಗಡು ಹೊಡ್ಸೋದು, ಅದನ್ನ ನೋಡಕ್ ಜನ ಹೋಗೋದು. ಅಲ್ಲಿ ತಮಿಳ್ನಾಡಲ್ಲಿ ಒಬ್ಬ ಮಾಡಿದಾನೆ, ವೆಲ್ಲೂರ್ ಅಂತ ಹೇಳಿ. ಅಲ್ಲಿ ಯಾವ್ದೋ ಗುಡಿ ಇದೆ, ಶಿವನ್ ಗುಡಿನ, ಲಕ್ಷ್ಮಿ ಗುಡಿ ಏನದು, ಅದಕ್ಕೆ ಚಿನ್ನ ಅದ ತಗಡು ಬಡಿಸಿದಾನ, ಅದಕ್ಕೆಲ್ಲ ಪೂರಾ ಚಿನ್ನದ್ದೇ. ಅಂದ್ರೆ ಮತ್ತೆ ನೋಡಕ್ ಹೋಗ್ತೀರಾ ಅಂತಂದ್ರೆ ಬಹಳ ಒಳ್ಳೇದು ಅವನ್ಗೆ. ಅದು ಅಂದ್ರೆ ಅದರಿಂದ ಪರಮಾತ್ಮನ ಉಳಿಸ್ಕೋಬಹುದ? ಖಂಡಿತ ಇಲ್ಲ. ಗೊತ್ತಾಯ್ತಲ್ವಾ? ಇಲ್ಲಿ ಪರಮಾತ್ಮನಿಗೆ ಬೇಕಾಗಿರೋದು ಉನ್ನತ ಆಲಯ ಯಾವ್ದಪ್ಪ ಅಂದ್ರೆ ಶರೀರ, ಮಾನವ ಶರೀರ, ಅದರಲ್ಲೂ ಭಕ್ತನ ಶರೀರ. ಮಾನವರದ್ದು ಎಲ್ರದ್ದು ಎಲ್ಲಾ ಶರೀರದಲ್ಲೂ ಪರಮಾತ್ಮನ ಜಾಗೃತಿ ಆಗಿರೋದಿಲ್ಲ. ಎನ್ನ ಕಾಯವು ನಿನಗೆ ಉನ್ನತ ಆಲಯವಾಯ್ತು, ಇನ್ನೆನಗೆ ಭಯ ಉಂಟೆ ಎಲೆಲಿಂಗವೇ. ಇನ್ ನನಗೆ ಯಾಕಪ್ಪ ಭಯ? ಯಾಕಂದ್ರೆ ನನ್ನ ಶರೀರವನ್ನೇ ನಿನಗೆ ಆಲಯವನ್ನಾಗಿ ಮಾಡಿದ್ದೀನಿ. ಹಾಗಾದ್ರೆ ಷಡಕ್ಷರಿಗಳ ಶರೀರ ಮೊದಲು ಆಲಯ ಆಗಿರ್ಲಿಲ್ವಾ? ಮೊದಲು ಯಾರು ಪರಮಾತ್ಮನ ಅರಿದೇ ಇದ್ರೂ ಕೂಡ ಪ್ರತಿಯೊಂದು ದೇಹವೂ ಕೂಡ ಶಿವನ ಆಲಯಗಳೇ. ಬರೇ ಮಾನವ ಶರೀರ ಅಲ್ಲ. ಸಿದ್ದರಾಮೇಶ್ವರರು ಹೇಳ್ತಾರೆ, 84 ಲಕ್ಷ ಜೀವರಾಶಿಗಳೊಳಗೆ ಆ ಆಲಯಗಳನ್ನು ಮಾಡಿ ನೀನೇ ಇದೀಯ ಅದ್ರೊಳಗಡೆ. ಅದನ್ನ ನೋಡಿ ನಾನು ಗುಡಿ ಕಟ್ಸಿದ್ನೇ ಹೊರತು ನನಗೆ ಬೇರೆ ಸ್ವತಂತ್ರ ಗುಣ ಇಲ್ಲಪ್ಪ. ಎಲ್ಲಾ ಜೀವಿಗಳಲ್ಲೂ ದೇವ್ರನ್ನ ಕಾಣುವಂಥದ್ದು ಅದು ಸಿದ್ದರಾಮೇಶ್ವರ ಅಂತ ಅವ್ರಿಗೆ ಸಾಧ್ಯ. ಅದರ ಅರ್ಥ ನಮಗೆ ನಿಮಗೆ ಸಾಧ್ಯ ಅಲ್ಲ ಅಂತಲ್ಲ, ಕಠಿಣ ಕಷ್ಟ ಸಾಧ್ಯ. ಹೀಗೆ ಈಗ ಸಾಕ್ಷಾತ್ಕಾರ ನಂತರ ಅಂದ್ರೆ ಪ್ರಾಣಲಿಂಗ ಜಾಗೃತಿ ಆದಾಗ ಆವಾಗ ಭಯ ಇಲ್ಲ. ಯಾವಾಗ ನಮ್ಮೊಳಗಡೆ ನಮ್ಮ ಪ್ರಾಣ ಶುದ್ಧ ಆಗತ್ತೆ, ಮನಸ್ಸು ಶುದ್ಧ ಆಗತ್ತೆ, ಆವಾಗ ಮನಸ್ಸು ನಮ್ಮ ನಿಯಂತ್ರಣಕ್ಕೆ ಬರ್ತದೆ. ಪ್ರಾಣ ಶುದ್ಧ ಆಗ್ತಾ ಆಗ್ತಾ ಮನಸ್ಸು ನಾವ್ ಹೇಳ್ದಂಗೆ ಕೇಳುತ್ತೆ. ಇನ್ನು ಮನಸ್ಸಿನ ಆಳದಲ್ಲಿ ಚಿತ್ತ ಅಂತ ಇದೆ, ಅಥವಾ ವಾಣಿ, ನಮ್ಮ ಅಂತರ್ವಾಣಿ ಅಂತ ಕರೀತಾರೆ, ವಿವೇಕವಾಣಿ. ಅದು ನಮಗೆ ಸರಿಯಾದ ಮಾರ್ಗದರ್ಶನವನ್ನೇ ಮಾಡುತ್ತೆ. ಪಶ್ಚಾತ್ತಾಪ ಅನ್ನುವಂಥದ್ದಕ್ಕೆ ಅವಕಾಶ ಮಾಡ್ಕೊಳ್ಳೋದಿಲ್ಲ. ಇದೇ ಭಯ ಹೋಗುವ ಸ್ಥಿತಿ. ಏನಪ್ಪಾ ಅಂದ್ರೆ ಅಂತರಂಗ ಮತ್ತು ಬಹಿರಂಗ ಒಂದೇ ಆಗೋದು. ಬಹಿರಂಗದ ಕ್ರಿಯೆಗಳು ಅಂತರಂಗದ ಅರಿವಿನಿಂದ ಪ್ರೇರಣೆಗೊಂಡ್ರೆ ಅಂದ್ರೆ ಮಾರ್ಗದರ್ಶಿಸಲ್ಪಟ್ರೆ ಅದರಲ್ಲಿ ಪಶ್ಚಾತ್ತಾಪ ಅನ್ನುವಂತಕ್ಕಂಥದ್ದು ಬರೋದಿಲ್ಲ. ಎನ್ನ ಕಾಯವು ನಿನಗೆ ಉನ್ನತ ಆಲಯವಾಯಿತು, ಇನ್ನೆನಗೆ ಭಯ ಉಂಟೆ ಎಲೆಲಿಂಗವೇ. ಎನ್ನ ಕಾಲುಗಳೆರಡು ಉನ್ನತದ ಕಂಬವೈ. ಕಾಲುಗಳೇ ಕಂಬ, ಕಂಬಕ್ಕಿಂತ ಶ್ರೇಷ್ಠ ಕಾಲುಗಳು. ಯಾಕೆಂದ್ರೆ ನೀವೆಂಥ ಕಂಬ ಮಾಡಿದೀವಿ ಅಂದ್ರು ನಮ್ ಕಾಲ್ ತರ ಆಗಕ್ ಸಾಧ್ಯ ಇಲ್ಲ. ಯಾಕೆಂದ್ರೆ ನಮ್ ಕಾಲಿನ ಕಂಬ ಫ್ಲೆಕ್ಸಿಬಲ್ ಇದಾವ, ಮಡಿಸ್ಬೋದು ಅಲ್ವಾ? ಕೂತ್ಕೋಬಹುದು, ಎದ್ದೇಳ್ಬೋದು, ಓಡ್ಬೋದು, ನಡಿಬಹುದು. ಯಾವ ದೇವಾಲಯದ ಕಂಬಗಳಿಗೂ ಯಾವ ಅಮೃತಶಿಲೆ ಕಂಬಗಳಿಗೂ ಈ ಸೌಭಾಗ್ಯ ಇಲ್ಲ. ಆದ್ರಿಂದ ಕಾಲುಗಳು ಕಂಬಕ್ಕಿಂತ ಶ್ರೇಷ್ಠ. ಎನ್ನ ಕಾಲುಗಳೆರಡು ಉನ್ನತದ ಎನ್ನ ಕಾಲುಗಳೆರಡು ಏನದು, ಎನ್ನ ಕಾಲುಗಳ ಉನ್ನತದ ಕಂಬವೇ. ಎನ್ನ ಒಡಲೆ ನಿಮಗೆ ದೇವಾಲಯ, ಎನ್ನ ಶರೀರವೇ ದೇವಾಲಯ. ಎನ್ನ ತೋಳುಗಳೆರಡು ಉನ್ನತದ ಮದನ ಕೈ. ಮದನಿಕೆ ಅಥವಾ ಮದನ ಕೈ ಅಂತ ಹೇಳಿ ಅಂದ್ರೆ ಈ ಗುಡಿ ಚಾವಣಿಗೆ ಹಿಂದಿನ ಕಾಲದಲ್ಲಿ ಸಿಮೆಂಟ್ ಹಾಕಿ ಮೋಲ್ಡ್ ಹಾಕಂತದ್ದು ಇರ್ಲಿಲ್ಲ. ಅದಕ್ಕೇನ್ ಮಾಡೋರು, ಮೇಲ್ಗಡೆ ಕಲ್ಲು ಹೊತ್ಸೋರು, ಕಲ್ಲನ್ನೇ ಗುಡಿಗೆ ಒದಿಸ್ತಿದ್ರು. ಚಾವಣಿಯಾಗಿ ದೊಡ್ಡ ದೊಡ್ಡ ಕಲ್ಲುಗಳನ್ನು ಒದಿಸ್ತಾ ಇದ್ರು. ಆ ಒದಿಸುವಾಗ ಸುಮ್ಮನೆ ಒದಿಸೋದಕ್ಕಿಂತ ಚಂದ ಕಾಣ್ಲಿ ಅಂತ ಹೇಳಿ ಅದಕ್ಕೆ ಮದನಿಕಾಯಿ ಅಂತ ಹಿಂಗ್ ಮಾಡಿರ್ತಿದ್ರು. ಬೇಲೂರು ಹಳೆಬೀಡಲ್ಲಿ ಯಾರು ನೋಡಿರ್ತೀರಿ, ಬೇಲೂರು ಗುಡಿಯಲ್ಲಿ ವಿಶೇಷವಾಗಿ ಏನು ಶಿಲಾಬಾಲಕಿಯರು ಅವುಗಳನ್ನು ಕೂಡ ಅತ್ಯಂತ ಅಚ್ಚುಕಟ್ಟಾಗಿ ಚಿತ್ರಿಸಿ ಅವನು ಮಾಡಿದಾನೆ. ಆ ತರ ಮದನಿಕೆಗಳನ್ನು ಕೊಟ್ಟಿದ್ದಾನೆ, ಮದನ ಕೈಗಳು. ಆ ತರದ್ದು ನನ್ನ ಕೈಯೇ ಮದನಿಕೆ, ಎನ್ನ ಕೈ ಉನ್ನತದ ಮದನ ಕೈ. ಎನ್ನ ಕಾಲುಗಳೆರಡು ಉನ್ನತದ ಕಂಬವೇ, ಎನ್ನ ಒಡಲೆ ನಿಮಗೆ ದೇವಾಲಯ. ಎನ್ನ ತೋಳುಗಳೆರಡು ಉನ್ನತದ ಮದನ ಕೈ, ಎನ್ನ ಶಿರಸವರ್ಣ
ಕಳಸವಯ್ಯ. ನನ್ನ ತಲೆ ಇದೆಯಲ್ಲ ಅದು ಸ್ವರ್ಣ ಕಳಸ, ಹೊನ್ನ ಕಳಶ. ಪ್ರಾಯಶಃ ತಲೆಗೆ ಹೊನ್ನ ಕಳಸ ಅಂತ ಕರೆದವ್ರು ಮೊಟ್ಟ ಮೊದಲಿಗೆ ಬಸವಣ್ಣವ್ರು. ಅದು ಮುಂದೆ ಬೇರೆ ಬೇರೆ ಶರಣರ ವಚನಗಳಲ್ಲಿ, ನೀಲಂನವರ ವಚನದಲ್ಲಿ ಬಳಕೆ ಆಗಿದೆ ಮತ್ತು ಬೇರೆ ಬೇರೆ ಶರಣರ ವಚನಗಳಲ್ಲಿ ಬಳಕೆ ಆಗಿದೆ. ಮೊದಲು ಆ ಕಲ್ಪನೆ ಕೊಟ್ಟಂತವ್ರು ಬಸವಣ್ಣವರು. ಇಲ್ಲಿ ಅದನ್ನೇ ಮುಪ್ಪಿನ ಷಡಕ್ಷರಿಗಳು ಎನ್ನ ತಲೆ ಅಂದ್ರೆ ಎನ್ನ ಶಿರ ಸ್ವರ್ಣದ ಕಳಸ ಅಂತ ಹೇಳ್ತಾರೆ. ಸ್ವರ್ಣದ ಕಳಸಕ್ಕಿಂತನೂ ಶ್ರೇಷ್ಠ. ಯಾಕೆ ಅಂದ್ರೆ ಅವರು ಸುಮ್ಮನೆ ಹೋಲಿಕೆ ದೃಷ್ಟಿಯಿಂದ ಎಲ್ಲ ಗುಡಿಗಳ ಮೇಲೆ ಸ್ವರ್ಣ ಕಳಸ ಇಡ್ತಿದ್ರು ಅವಾಗ, ಆ ದೃಷ್ಟಿಯಿಂದ ಹೇಳಿದ್ದಾರೆ. ಆದ್ರೆ ಅವರೇ ಒಂದು ವಚನದಾಗ ಹೇಳ್ತಾರೆ, ಗೋಪುರದಿ ಮೆರೆಯುವ ಹೊನ್ನ ಕಳಸವು ತಾನು, ಗಾಳಿ ಬಿಸಿಲು ಪಕ್ಷಿ ಮಲದಿ ಮಿಡುಕಾಡದೇನು ಅಂತ ಹೇಳಿ. ಅಂದ್ರೆ ಆ ಹೊನ್ನ ಕಳಸ ಆದ್ರೂ ಕಾಗೆ ಕೂತ್ಕೊಳ್ಳುತ್ತೆ, ಗಾಳಿ ಬಿಸಿಲು ಅದಕ್ಕೆಲ್ಲ ಬಡಿತವೆ. ಆದ್ರೆ ಈ ತಲೆ ಇದೆಯಲ್ಲ, ಆಮೇಲೆ ಆ ಹೊನ್ನ ಕಳಸಕ್ಕೆ ವಿಚಾರ ಮಾಡೋ ಶಕ್ತಿ ಇಲ್ಲ, ನೆನಪಿಟ್ಕೊಳ್ಳೋ ಶಕ್ತಿ ಇಲ್ಲ, ಸ್ಪಂದನ ಇಲ್ಲ. ಅಲ್ಲಿ ನೀವು ಮಾಡಿ ಅದಕ್ಕೆ ಚಿನ್ನದ ಕಳಸ ಅಂತ ಬೆಲೆ ಕೊಟ್ಟಿದ್ದೀರಾ, ನೀವು ಬೆಲೆ ಕೊಟ್ಟಿದ್ದೀರಾ, ಅದಕ್ಕೆ ಅರಿವೇ ಇಲ್ಲ. ಅದಕ್ಕೆ ಅರಿವಿಗೆ ಎಷ್ಟು ಬೆಲೆ ಕಟ್ಟಕ್ಕಾಗತ್ತೆ? ಮಾನವನ ತಿಳುವಳಿಕೆಗೆ, ಮಾನವನ ಅರಿವಿಗೆ ಬೆಲೆ ಕಟ್ಟಲಿಕ್ಕೆ ಸಾಧ್ಯ ಇಲ್ಲ. ಎನ್ನ ಕಿವಿ ಕೀರ್ತಿ ಮುಖ, ಎನ್ನ ನಾಲಿಗೆ ಗಂಟೆ, ಎನ್ನ ನಯನಗಳೆರಡು ಜ್ಯೋತಿ ನಿಮಗೆ. ಅಂದ್ರೆ ಕಿವಿ ಕೀರ್ತಿಯನ್ನ ಕೇಳ್ತಕ್ಕಂತಹ, ಪರಮಾತ್ಮನ ಕೀರ್ತಿಯನ್ನ ಕೇಳಿಸ್ಕೊಳ್ತಕ್ಕಂತಹ ಕೀರ್ತಿ ಮುಖಗಳು. ಎನ್ನ ಕಿವಿ ಕೀರ್ತಿ ಮುಖ, ಎನ್ನ ನಾಲಿಗೆ ಗಂಟೆ. ನಾಲಿಗೆನೆ ಗಂಟೆ, ಗಂಟೆಗಿಂತ ನೀವೆಂತ ಓಂಕಾರ ನುಡಿತಕ್ಕಂಥ ಪಂಚಲೋಹದ ಗಂಟೆನೆ ಮಾಡಿ, ಆದ್ರೆ ಅದನ್ನ ನೀವು ನುಡಿಸಿದ್ರೆ ಮಾತ್ರ ನುಡಿಯುತ್ತಷ್ಟೇ. ಆದ್ರೆ ನಮ್ಮ ನಾಲಿಗೆ ಎಷ್ಟು ಚೆನ್ನಾಗಿದೆ, ಎಷ್ಟು ನಾಲಿಗೆಯ ಮೇಲೆ ಒಂದು ದೇಶವನ್ನೇ ಕಟ್ಟಬಹುದು. ಒಂದು ನಾಲಿಗೆಯಲ್ಲಿ ತಪ್ಪು ಮಾತಾಡಿದ್ರೆ ಇಡೀ ದೇಶವನ್ನೇ ಕೆಡಿಸ್ಬಹುದು. ಎಂತ ಶಕ್ತಿ ಇದೆ ನಾಲಿಗೆಗೆ. ಅಂತ ಶ್ರೇಷ್ಠ ಗಂಟೆ ಎನ್ನ ನಾಲಿಗೆ ಗಂಟೆ, ಎನ್ನ ನಯನಗಳೆರಡು ಜ್ಯೋತಿ ನಿಮಗೆ, ಕಣ್ಣುಗಳು ಜ್ಯೋತಿಗಳು. ಎನ್ನ ಮುಖವೇ ದ್ವಾರ, ಎನ್ನದಂತವೇ ಅದಕ್ಕೆ ಮಿನುಗುತಿಹ ಮೌಕ್ತಿಕದ ಸೂಸಕಗಳು. ಮುಖ ಅಂದ್ರೆ ಬಾಯಿ ಅಂತ ಅರ್ಥ ತಗೋಬೇಕಿಲ್ಲಿ. ಯಾಕಂದ್ರೆ ಸಂಸ್ಕೃತದಲ್ಲಿ ವದನ ಅಂತ ಕರೀತಾರೆ ಮುಖಕ್ಕೆ, ಕನ್ನಡದಲ್ಲಿ ಮುಖ ಅಂದ್ರೆ ಈ ಭಾಗ ಪೂರ, ಇಲ್ಲಿಗೆಲ್ಲ ನೀವು ಮುಖ ಅಂತೀರ. ಆದ್ರೆ ಸಂಸ್ಕೃತದಲ್ಲಿ ಮುಖ ಅಂದ್ರೆ ಬಾಯಿ. ಆಮೇಲೆ ವದನ ಅಂತ ಕರೀತಾರೆ, ಇಷ್ಟು ಮುಖಕ್ಕೆ ವದನ ಅಂತ ಕರೀತಾರೆ, ಫೇಸ್. ಇಲ್ಲಿ ಷಡಕ್ಷರಿಗಳು ಹೇಳೋದು ಎನ್ನ ಮುಖವೇ ದ್ವಾರ, ನನ್ನ ಬಾಯಿಯೇ ಬಾಗಿಲು. ದಂತಗಳೇನಿದಾವಲ್ಲ, ಹಲ್ಲುಗಳು, ಅದಕ್ಕೆ ಏನು ಈ ಮೌಕ್ತಿಕಗಳು, ಸೂಸಕಗಳು ಅಂತ ಹಾಕ್ತಾರೆ. ಬಾಗಿಲಿನ ಈ ಚೌಕಟ್ಟಿನ ಉದ್ದಕ್ಕೂ ಇಳೆಬಿಟ್ಟಿರ್ತಾರೆ. ಅವಾಗ ಚೆನ್ನಾಗಿ ಹೊಳಿತಿರ್ತವೆ, ಗಾಳಿಗೆ ಹಾರಾಡ್ತಿರ್ತವೆ. ಗಾಳಿ ಬಂದಾಗ ಬಾಗಿಲಿಗೆ ಬಡ್ಕೊಂಡು ಚಂದ ಶಬ್ದ ಕೊಡ್ತಿರುತ್ತೆ ಮತ್ತು ಅದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಅದಕ್ಕೆ ಸೂಸಕಗಳು ಅಂತ ಕರೀತಾರೆ. ನನ್ನ ಹಲ್ಲುಗಳು, ಎನ್ನ ದಂತಗಳು ಮೌಕ್ತಿಕದ ಸೂಸಕಗಳು ಅಂತ ತಿಳ್ಕೊಂಡು ಹೇಳ್ತಾರೆ. ಎನ್ನ ಅಧರ ಜವಳಿಗದ, ಎನ್ನ ನಾಸಾಪುಟವು ನನ್ನೀಂ ಸೌರಭ್ಯ ರಸ ಘಟಿತವು. ಅಧರ ಅಂದ್ರೆ ಗೊತ್ತು ನಿಮಗೆಲ್ಲ, ತುಟಿ. ಅಧರ ಅಂದ್ರೆ ತುಟಿ. ನನ್ನ ತುಟಿಗಳು ಹೇಗಪ್ಪ ಅಂದ್ರೆ, ಏನು ನನ್ನ ಶರೀರಕ್ಕೆ ಜವಳಿ ಗದ, ಇದು ಬಹಳ ಹೊಸ ಶಬ್ದ. ನಾನು ಹೋದಾಗ ನನಗೆ ಗೊತ್ತೇ ಆಗಿಲ್ಲ, ಮೊದಲು ಕೇಳಿದೆ ಯಾರೊಬ್ರಿಗೆ, ಏನು ಜವಳಿಗದ ಅಂದ್ರೆ ಏನು ಅಂತ ಕೇಳಿದೆ. ಅದು ಎನ್ನದರ ಜವಳಿಗದ ಕೂಡಿಸ್ಬಿಟ್ಟಿದ್ದಾರೆ ಅದು ಹಾಡುವಾಗ. ಹಾಡೋರ್ಗು ಪ್ರಾಯಶಃ ಅದು ಅರ್ಥ ಆಗಿಲ್ವೇನು. ಅವ್ರ ಟೀಚರ್ ಕೇಳಿದೆ, ಅವ್ರು ಹೇಳಿದ್ರು ಎನ್ನ ಅದರ ಜವಳಿಗದ, ಬಿಡಿಸ್ಕೋಬೇಕು. ಜವಳಿ ಅಂದ್ರೆ ಏನು ಅಂತ ಕೇಳಿದ್ರು. ಜವಳಿ ಅಂದ್ರೆ ಗೊತ್ತು ನಿಮ್ಗೆಲ್ಲ, ಜವಳಿ ಅಂದ್ರೆ ಏನು? ಬಟ್ಟೆ. ಜವಳಿ ತೆಗೆಯೋದು, ಜವಳಿ ತೆಗೆಯೋದು ಅಂತ ಹೇಳ್ತಾರಲ್ಲ. ಜವಳಿ ಅಂದ್ರೆ ಬಟ್ಟೆ. ಗದ ಅಂದ್ರೆ ಬಿಡಿಸ್ಕೋಬೇಕು, ಅದಕ್ಕೆ ಕದ. ಜವಳಿ ಪ್ಲಸ್ ಕದ, ಜವಳಿ ಗದ ಕೂಡಿಸಿದಾಗ ಜವಳಿ ಗದ ಆಗತ್ತೆ. ಅದು ಜವಳಿ ಗದ ಅಂದ್ರೆ ಗೊತ್ತಾಯ್ತು ಏನು ಅಂತ?
ಸ್ಕ್ರೀನ್, ಬಟ್ಟೆ, ಪರದೆ. ಪರದೆ ಬಿಟ್ಟಿರ್ತೀರಿ, ಬೇಕಾದಾಗ ತೆಗಿತೀರಿ, ಬೇಡವಾದಾಗ ಹಾಕ್ತಿರಲ್ವಾ. ಹಂಗ್ ನನ್ನ ತುಟಿಗಳು ನಿನಗೆ ಪ್ರಾಣಲಿಂಗಕ್ಕೆ. ಎನ್ನ ಆಧಾರ ಜವಳಿಗದ ಎನ್ನ ನಾಸ ಪುಟವು ನನ್ನೀಂ ಸೌರಭ್ಯರ ಸಘಟಿತವು. ನನ್ನ ಮೂಗಿದೆಯಲ್ಲ, ಅದು ನಿನಗೆ ಪರಿಮಳವನ್ನ ಉಣಿಸುವಂತಹ, ಅದು ಏರ್ ಕಂಡೀಷನ್ ಕೂಡ ಹೌದು. ನೋಡಿ, ಬೇಕಾದ್ರೆ ನಿಮ್ಮ ಮೂಗತ್ರ ನೀವು ಕೈ ಇಟ್ಕೊಳ್ಳಿ, ಬಿಸಿ ಗಾಳಿನೆಲ್ಲ ಹೊರಗೆ ಹಾಕುತ್ತೆ, ತಂಪು ಗಾಳಿನ ಒಳಗಡೆ ಕಳಿಸುತ್ತೆ. ನಾವು ತಗೊಳ್ಳುವಾಗ ಗಾಳಿ ತಂಪಿರ್ತದೆ, ನಮ್ಮ ಒಳಗಡೆಯಿಂದ ಬರ್ತಕ್ಕಂಥದ್ದು ಬಿಸಿ ಗಾಳಿ, ಮತ್ತು ರಕ್ತವನ್ನು ಶುದ್ಧೀಕರಿಸಿ ಅದು ಕಾರ್ಬನ್ ಆಗಿರುತ್ತೆ, ಅದು ಒಳಗಡೆ ಕಾರ್ಬನ್ ಡೈಆಕ್ಸೈಡ್ ಆಗಿರುತ್ತೆ. ಅದನ್ನು ಹೊರಗಡೆ ಹಾಕ್ತೀವಿ. ಎಂಥ ಅದ್ಭುತವಾದ ಮಷಿನ್ ಜೋಡಿಸಿದೆ ನೋಡಿ, ಮೂಗು ಶ್ವಾಸಕೋಶ ಎಲ್ಲ AC ಮಷಿನ್ ಅದ ನಮ್ಮ ಶರೀರಕ್ಕೆ. ಗೊತ್ತಾಯ್ತಲ್ವಾ? ಎನ್ನದರ ಜವಳಿಗದ ಎನ್ನ ನಾಸಾಪುಟವು, ನಾಸಪುಟವು ಮೂಗು. ನನ್ನೀಂ ಸೌರಭ್ಯರ ಸಘಟಿತವು, ಬರೇ ಗಾಳಿ ಕೊಡೋದಲ್ಲ, ಪರಿಮಳದ ಗಾಳಿಯನ್ನ ಕೊಡುತ್ತೆ. ಇನ್ನುಳ್ಳ ಉಪಕರಣ ಎಂತೆಂದನೆ. ಇನ್ ಬಾಕಿದೆಲ್ಲ ಹೇಗಪ್ಪ ಅಂದ್ರೆ, ಎನ್ನ ಸಮತೆ ಜಲವು, ಎನ್ನ ಸದ್ಗುಣ ಗಂಧ, ಎನ್ನ ನಿತ್ಯತ್ವವೇ ಅಕ್ಷತೆಗಳು. ಎನ್ನ ಸಮತೆ ಅಂದ್ರೆ ಸಮಾಧಾನ, ಶಾಂತಿ, ಅದೇನೇ ಜಲ. ಎನ್ನ ಸಮತೆ ಜಲವು, ಎನ್ನ ಸದ್ಗುಣ ಗಂಧ, ಅದೇ ಗಂಧ, ಸದ್ಗುಣದ ಗಂಧ, ಬಹಳ ಶ್ರೇಷ್ಠವಾದದ್ದು. ಎನ್ನ ಸದ್ಗುಣ ಗಂಧ, ಎನ್ನ ನಿತ್ಯತ್ವವೇ ಅಕ್ಷತೆಗಳು. ಎನ್ನ ಆತ್ಮವೇ ನಿನಗೆ ಅಕ್ಷತೆ. ಯಾಕಂದ್ರೆ ಅದಕ್ಕೆ ನಿತ್ಯತ್ವ ಇದೆ. ನಾನು ಈ ಶರೀರ ಅನಿತ್ಯವಾದದ್ದು, ಆದ್ರೆ ಆತ್ಮ ನಿತ್ಯವಾದದ್ದು. ಎನ್ನ ನಿತ್ಯತ್ವವೇ ಅಕ್ಷತೆಗಳು. ಎನ್ನ ಜ್ಞಾನವೇ ಪುಷ್ಪ, ಎನ್ನ ಭಕ್ತಿಯ ಬೋನ. ಜ್ಞಾನವೇ ಪುಷ್ಪ, ಹೂವು, ಭಕ್ತಿಯ ಬೋನ ಅಂದ್ರೆ ಎಡೆ. ಪರಮಾತ್ಮ ನೈವೇದ್ಯ ಮಾಡ್ತಿರಲ್ಲ, ಎನ್ನ ಭಕ್ತಿಯ ಬೋನ. ಎನ್ನ ಮನವೇ ನಿಮಗೆ ಪೂಜಾರಿಯು. ಮನಸ್ಸಿನಿಂದ ಪೂಜೆ ಮಾಡ್ತಕ್ಕಂಥದ್ದು. ಅದ ನೀವೆಲ್ಲಿ ಬೇಕಾದ್ರೂ ಮಾಡ್ಬೋದು. ಆ ಶಕ್ತಿ ಬೆಳೆಸ್ಕೊಂಡ್ಬಿಟ್ರೆ, ಆ ಮನಸ್ಸು ಪೂಜಾರಿ ಆದ್ರೆ, ಪ್ರಾಣಲಿಂಗ ಸಾಕ್ಷಾತ್ಕಾರ ಆದ್ರೆ, ಕೂತಲ್ಲಿ, ನಿಂತಲ್ಲಿ, ನಡೆವಲ್ಲಿ, ನುಡಿವಲ್ಲಿ ಎಲ್ಲಾ ಪೂಜೆನೆ. ಇಂತಪ್ಪ ಪೂಜೆಯನ್ನು ಸಂತಸದಿ ಕೈಗೊಳ್ಳುತ್ತೆ. ಕಂತುಹರ ಶಿವ ಷಡಕ್ಷರಿ ಲಿಂಗವೇ. ಮುಂತೆಯನ್ನೊಳಗೆ ನಿಶ್ಚಿಂತನಾಗಿರುತ್ತಿರಲು ಚಿಂತೆಯುಂಟೆ ಹಲವು ಭವಭೀತಿಯ. ಹೀಗೆ ಅದ್ಭುತವಾದಂತಹ ಒಂದು ಪದ್ಯ ಮುಪ್ಪಿನ ಷಡಕ್ಷರಿಗಳದು. ಇದಿಷ್ಟು ಇವತ್ತಿನ ಚಿಂತನ. ಸರ್ವರಿಗೂ ಶರಣ ಶರಣ.